press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಕಳೆದ ತರಗತಿಯಲ್ಲಿ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಎಂಬ ಅಧ್ಯಯನದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಇಂದಿನ ತರಗತಿಯಲ್ಲಿ ಇದೇ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ 6ನೇ ಅಧ್ಯಾಯವಾಗಿರ್ತಕ್ಕಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾ ಇದ್ದೀವಿ. ಬ್ರಿಟಿಷರು ತಮ್ಮ ವಿಸ್ತರಣಾ ನೀತಿಯಿಂದಾಗಿ ಭಾರತದಲ್ಲಿ ಅನೇಕ ಪದ್ಧತಿಗಳನ್ನು ಅಥವಾ ಅನೇಕ ನೀತಿಗಳನ್ನು ಅನುಸರಿಸುವುದರ ಮುಖಾಂತರವಾಗಿ ಸ್ಥಳೀಯ ಸಂಸ್ಥಾನಗಳನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಪದ್ಧತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಈಗಾಗಲೇ ಅವರು ಜಾರಿಗೆ ತಂದಿರ್ತಕ್ಕಂಥ ಹೊಸ ನೀತಿಗಳು ಯಾವ್ಯಾವಪ್ಪ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿಬೋದು. ಅದೇ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ. ಈ ಲಾರ್ಡ್ ವೆಲೆಸ್ಲಿ ಜಾರಿಗೆ ತಂದಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಈ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಇದು ಒಂದು ಮಿಲಿಟರಿ ಆಗಿರ್ತಕ್ಕಂಥ ಒಪ್ಪಂದ. ಇದು ಬ್ರಿಟಿಷರು ಮತ್ತು ಸ್ಥಳೀಯ ರಾಜರ ನಡುವೆ ಆಗಿರ್ತಕ್ಕಂಥ ಒಂದು ಮಿಲಿಟರಿ ಒಪ್ಪಂದವನ್ನು ನಾವೇಂತ ಕರಿತೀವಿ, ಸಹಾಯಕ ಸೈನ್ಯ ಪದ್ಧತಿ ಅಂತ ಕರೆದಿದ್ವಿ. ಈ ಪದ್ಧತಿಯಿಂದ ಅನೇಕ ಸಂಸ್ಥಾನಗಳು ಏನಾಗ್ತವೆ, ಬ್ರಿಟಿಷರ ವಶವಾದವು. ಉದಾಹರಣೆಯಾಗಿ ಇಲ್ಲಿ ಹೈದರಾಬಾದಿನ ನಿಜಾಮರಾಗಿರ್ಬೋದು, ಮರಾಠ ಸಂಸ್ಥಾನ, ಸಿಖ್ ಸಮುದಾಯ, ಇಲ್ಲಿ ಗ್ವಾಲಿಯರ್ ಅಂತ ಒಂದು ಸಂಸ್ಥಾನ ಆಗಿರ್ಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮೈಸೂರು ಸಂಸ್ಥಾನವು ಸಹ ಏನಾಗುತ್ತೆ, ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾ ಇದೆ. ಇದಕ್ಕೆ ಅನೇಕ ಸ್ಥಳೀಯ ಸಂಸ್ಥಾನಗಳು ಸಹ ಏನು ಮಾಡ್ತವೆ, ವಿರೋಧವನ್ನು ವ್ಯಕ್ತಪಡಿಸಿವೆ. ಅಂತಿಮವಾಗಿ ಆ ಬ್ರಿಟಿಷರು ಈ ಸ್ಥಳೀಯ ಸಂಸ್ಥಾನಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡ್ರು. ಇನ್ನು ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಷ್ಟನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತಪ್ಪ ಅಂತಂದರೆ ಇಲ್ಲಿ 1857ರಲ್ಲಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನು 1857ರ ದಂಗೆ ಅಂತಲೂ ಕರೀತಾ ಇದ್ವಿ, ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾ ಇದ್ವಿ. ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನೇಕ ಸ್ಥಳೀಯ ಸಂಸ್ಥಾನಗಳು ಏನು ಮಾಡ್ತಾ ಇದ್ದಾವೆ, ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಜಮೀನ್ದಾರರು ಆಗಿರ್ಬೋದು, ರೈತರು, ಅನೇಕ ಸೈನಿಕರು ಆಗಿರ್ತಕ್ಕಂಥದ್ದು, ಅನೇಕ ವ್ಯಾಪಾರಸ್ಥರಾಗಿರ್ತಕ್ಕಂಥದ್ದು, ಇವರು ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾ ಇದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬ್ರಿಟಿಷರ ಮತ್ತೊಂದು ನೀತಿ ಯಾವುದಪ್ಪ ಅಂತಂದರೆ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಅಂತ ನೋಡ್ತೀವಿ. ಈ ಪದ್ಧತಿಯನ್ನು ಬ್ರಿಟಿಷರ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಡಾಲೌಸಿ ಎಂಬುವನೇನು ಮಾಡ್ತಾನೆ, ಅಸ್ತಿತ್ವಕ್ಕೆ ತರ್ತಾ ಇದ್ದಾನೆ. ಹಾಗಾದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಏನು ಅನ್ನೋದಾದರೆ, ಯಾವ ರಾಜನಿಗೆ ತನಗೆ ಪುತ್ರ ಸಂತಾನವಿರುವುದಿಲ್ಲವೋ ಅಂಥ ಸಂದರ್ಭದಲ್ಲಿ ಅವನು ದತ್ತು ಪುತ್ರನ ತೆಗೆದುಕೊಂಡು ಅಧಿಕಾರವನ್ನು ನೋಡ್ಕೊಳ್ತಿದ್ದ. ಅವನ ಆಸ್ತಿ ಎಲ್ಲ ಏನಾಗ್ತಿತ್ತು, ಸಂಪೂರ್ಣವಾಗಿ ಆ ದತ್ತು ಪುತ್ರನಿಗೆ ವರ್ಗಾವಣೆ ಆಗ್ತಿತ್ತು. ಆದರೆ ಈ ಲಾರ್ಡ್ ಡಾಲೌಸಿ ಜಾರಿಗೆ ತಂದಿರ್ತಕ್ಕಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಯ ಪ್ರಕಾರವಾಗಿ ಯಾರು ದತ್ತು ಪುತ್ರನ ತೆಗೆದುಕೊಂಡಿರ್ತಾನೋ ಆ ವ್ಯಕ್ತಿಗೆ ಅಥವಾ ಆ ರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಮಗುವಿಗೆ ಯಾವುದೇ ರೀತಿಯಾಗಿ ಆಸ್ತಿಯಲ್ಲಿ ಹಕ್ಕಿರಲಿಲ್ಲ ಎಂಬ ನೀತಿಯನ್ನು ತಂದು ಅನೇಕ ಪ್ರದೇಶಗಳನ್ನು ಏನು ಮಾಡ್ತಾ ಇದ್ದಾರೆ, ವಶಪಡಿಸಿಕೊಳ್ಳೋದಕ್ಕೆ ಪ್ರಾರಂಭಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಸ್ಥಳೀಯ ಸಂಸ್ಥಾನಗಳು, ರಾಜ ಮಹಾರಾಜರುಗಳು ಸಹ ಏನು ಮಾಡ್ತಾರೆ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ವಿರೋಧವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಈ ಸ್ಥಳೀಯ ರಾಜರಿಗೂ ಮತ್ತು ಬ್ರಿಟಿಷರ ನಡುವೆ ಏನಾಗುತ್ತೆ, ಯುದ್ಧಗಳು ಸಂಭವಿಸುತ್ತವೆ. ಇದನ್ನೇ ನಾವೆಂತ ಕರಿತೀವಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಇದು ಭಾರತದ ಇತಿಹಾಸದಲ್ಲೇ ಒಂದು ಮೈಲುಗಲ್ಲಾಗಿರ್ತಕ್ಕಂಥದ್ದು. ಏಕಪ್ಪ ಅಂತ ಹೇಳಿದ್ರೆ, ಬ್ರಿಟಿಷರನ್ನು ಹೇಗಾದರೂ ಮಾಡಿ ಇಡೀ ಭಾರತದಿಂದಲೇ ಹೊರ ಹಾಕಬೇಕು ಅಥವಾ ಸಂಪೂರ್ಣವಾಗಿ ತಾವು ಅಧಿಕಾರವನ್ನು ಭಾರತೀಯರು ಪಡ್ಕೋಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾ ಬಂದು ಈ ಒಂದು ದಾಳಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈ ಒಂದು ಕದನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅನೇಕ ವಿದ್ವಾಂಸರು ಏನು ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಯಾವುದೇ ಒಂದು ವಿಚಾರವನ್ನು ನಾವು ನೋಡ್ತಾ ಬಂದಾಗ, ಒಂದು ಘಟನೆಯನ್ನು ನೋಡ್ತಾ ಬಂದಾಗ
ಅದನ್ನು ವಿವರಿಸ್ತಕ್ಕಂಥ ರೀತಿಗಳೇನಾಗುತ್ತೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕದನವನ್ನು ನೋಡಿರ್ತಕ್ಕಂಥ ಅನೇಕ ವಿದ್ವಾಂಸರು, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಇಂಗ್ಲಿಷ್ ವಿದ್ವಾಂಸರಾಗಿರ್ತಕ್ಕಂಥದ್ದು ಅಥವಾ ಭಾರತೀಯ ವಿದ್ವಾಂಸರಾಗಿರ್ತಕ್ಕಂಥದ್ದು, ಅವುಗಳನ್ನು ವಿವಿಧ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಭಾರತದ ಇತಿಹಾಸಕಾರರು ಈ 1857ರ ದಂಗೆಯನ್ನು ಏನಂತ ಕರೆದ್ರಪ್ಪ ಅಂತಂದರೆ, ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಯಾರು ಕರೆದ್ರು? ಭಾರತದ ವಿದ್ವಾಂಸರು ಅಥವಾ ಇತಿಹಾಸಕಾರರು ಈ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದು. ಆದರೆ ಇದೇ ಒಂದು ಘಟನೆಯನ್ನ ಇಂಗ್ಲಿಷ್ ವಿದ್ವಾಂಸರು ಅಥವಾ ಇಂಗ್ಲಿಷ್ ಇತಿಹಾಸಕಾರರು ಈ ಕದನವನ್ನು ಏನಂತ ಕರೆದ್ರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸಿಪಾಯಿ ದಂಗೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಪಾಯಿ ದಂಗೆ ಅಂತ ಕರೆದು. ಯಾರೋ? ಇಂಗ್ಲಿಷ್ ಇತಿಹಾಸಕಾರರು, ಇಂಗ್ಲಿಷ್ ವಿದ್ವಾಂಸರು ಅಥವಾ ಇತಿಹಾಸಕಾರರು. ನೋಡಿ, ಯಾಕೆ ಇದನ್ನ ಸಿಪಾಯಿ ದಂಗೆ ಅಂತ ಕರೆದ್ರು ಅಂತ ಹೇಳೋದಾದ್ರೆ, ಇಲ್ಲಿ ಈ ಕದನದಲ್ಲಿ ಅತಿ ಹೆಚ್ಚು ಜನ ಭಾಗವಹಿಸಿರ್ತಕ್ಕಂಥದ್ರಲ್ಲಿ ಸೈನಿಕರ ಸಂಖ್ಯೆ ಏನಾಗಿತ್ತು? ಜಾಸ್ತಿ ಆಗಿತ್ತು. ಹಾಗಾಗಿ ಈ ಬ್ರಿಟಿಷರು ಏನಂತ ಕರೆದು, ಇದು ಸಿಪಾಯಿ ದಂಗೆ ಅಂತ ಕರೆದು. ಸಿಪಾಯಿ ಅಂದರೆ ಸೈನಿಕರು. ಹಾಗಾಗಿ ಇದನ್ನು ಸಿಪಾಯಿ ದಂಗೆ ಅಂತಲೂ ಕರೀಬೋದು ಅಥವಾ ಒಂದು ಸೈನಿಕ ದಂಗೆ ಅಂತ ಕರೀತಾ ಇದ್ವಿ. ಈ ರೀತಿಯಾಗಿ ಈ ಇಂಗ್ಲಿಷ್ ವಿದ್ವಾಂಸರು ಮತ್ತು ಭಾರತೀಯ ಇತಿಹಾಸಕಾರರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದಾಗಿ ವಿವಿಧ ಹೆಸರುಗಳಿಂದ ನಾವು ಇದನ್ನ ಕರೀಬೋದು. ಒಟ್ಟಾರೆಯಾಗಿ ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಆಗಿರೋದ್ರಿಂದ ಇದನ್ನು ನಾವೆಂತ ಕರೀತಾ ಇದ್ವಿ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯೋಣ. ಹಾಗಾಗಿ ಇದನ್ನ 1857ರ ದಂಗೆ ಅಂತಲೂ ಕರೀಬೋದು ಅಥವಾ ಸಿಪಾಯಿ ದಂಗೆ ಅಥವಾ ಸೈನಿಕರ ದಂಗೆ ಅಂತಲೂ ಸಹ ಇದನ್ನ ಕರೀತಾ ಇದ್ದಾರೆ. ಹಾಗಾದರೆ ಈ ಒಂದು ಯಾವುದೇ ಒಂದು ಕದನಗಳು ನಡಿಬೇಕಪ್ಪ ಅಂತಂದರೆ ಇದು 3 ಹಂತಗಳಲ್ಲಿ ನಡೀತಕ್ಕಂಥ ಒಂದು ಕದನಗಳು ಅಂತ ಕರೀತಾ ಇದೀವಿ. ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಯಾವುದೇ ಒಂದು ಕದನಗಳು ನಡಿಬೇಕಪ್ಪ ಅಂತಂದರೆ ಒಂದು ಕಾರಣಗಳಿಲ್ಲದೆ ಆ ಒಂದು ಕದನಗಳು ನಡೆಯಲ್ಲ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕಾರಣಗಳನ್ನು ತಿಳಿಬೇಕಾಗುತ್ತೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಈ ಒಂದು ದಂಗೆ ಅಥವಾ ಒಂದು ಕದನ ಯಾವ ರೀತಿಯಾಗಿ ಹರಡುವಿಕೆ ಆಗುತ್ತೆ ಅದನ್ನು ಎರಡನೇ ಹಂತದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಇಲ್ಲಿ ಪರಿಣಾಮಗಳು ಅಂತ ಬರುತ್ತೆ. ಇಷ್ಟು ಒಂದು ಕದನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ವಿಭಾಗಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಒಂದು ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಬೇಕಂತಂದರೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾರಣಗಳೇನಾಗುತ್ತೆ ಕಾರಣವಾಗ್ತಾ ಇದ್ದಾವೆ. ಹಾಗಾದರೆ ಅವು ಯಾವ್ಯಾವ ಕಾರಣಗಳು ಅನ್ನೋದಾದರೆ ಇಲ್ಲಿ ಪ್ರಮುಖವಾದ ಕಾರಣಗಳಂತ ತಗೊಂಬೋಣ. ಪ್ರಮುಖ ಕಾರಣಗಳು ಇಲ್ಲಿ ಪ್ರಧಾನವಾಗಿ 4 ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ರಾಜಕೀಯ ಕಾರಣಗಳು ಅಂತ ಕರೀತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾರಣಗಳನ್ನು ತೆಗೆದುಕೊಳ್ಳೋಣ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಆರ್ಥಿಕ ಕಾರಣಗಳು ಅಂತ ಹೇಳ್ತಾ ಇದ್ವಿ. ಇನ್ನು 4ನೇದಾಗಿರ್ತಕ್ಕಂಥದ್ದು ಸೈನಿಕ ಕಾರಣಗಳು ಅಂತ ಹೇಳ್ತೀವಿ. ಇವು ಪ್ರಧಾನವಾಗಿ. ಇನ್ನು ಈ ಕದನ ಪ್ರಾರಂಭವಾಗೋದಕ್ಕೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದರೆ ತತ್ಕ್ಷಣದ ಕಾರಣ ಅಂತ ಕರಿತೀವಿ. ಈ ರೀತಿಯಾಗಿ ಈ 4+1 5 ಕಾರಣಗಳನ್ನು ಆಧಾರವಿಟ್ಟುಕೊಂಡು ಏನಾಗುತ್ತೆ ಈ ಕದನ ಪ್ರಾರಂಭವಾಗುತ್ತೆ. ಹಾಗಾದರೆ ಈ 5 ಕಾರಣಗಳನ್ನು ನಾವು ಇವಾಗ ಏನು ಮಾಡಬೇಕಾಗುತ್ತೆ ಒಂದೊಂದೇ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಮೊದಲೇ ಕಾರಣ ಯಾವುದಪ್ಪ ಅಂತ ಹೇಳಿದ್ರೆ ರಾಜಕೀಯ ಕಾರಣಗಳು ಅಂತ ಕರಿತೀವಿ. ರಾಜಕೀಯ ಕಾರಣಗಳು ನಾವು ಆಗಲೇ ಹೇಳಿದಾಗೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾಯ್ತು. ಈ ವಿಸ್ತರಣೆ ಮಾಡೋಕ್ಕೆ ಏನು ಮಾಡ್ತಾ ಬಂದರು, ಇಲ್ಲಿ ಭಾರತದಲ್ಲಿ ಅನೇಕ ಪದ್ಧತಿಗಳನ್ನು ಜಾರಿಗೆ ತಂದರು ಅಂತ ಹೇಳಿದ್ವಿ. ಈ ಹಿಂದೆ ತಂದಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ತೀವಿ. ಇನ್ನು ಇದಾದ ನಂತರ ಸ್ಥಳೀಯ ಸಂಪೂರ್ಣ ಪ್ರದೇಶಗಳನ್ನು ಅಥವಾ ಸ್ಥಳೀಯ ರಾಜ್ಯಗಳನ್ನು ಸಂಪೂರ್ಣವಾಗಿ ತಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಅವರಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಪಾಸ್ತಿಗಳಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಎಲ್ಲ ಪಿತ್ರಾರ್ಜಿತ ಆಸ್ತಿಗಳನ್ನು ವಶಪಡಿಸ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಲಾರ್ಡ್ ಡಾಲೋಸಿ ಎಂಬುದು ಏನು ಮಾಡ್ತಾನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾ ಇದ್ದಾನೆ. ಯಾವ ಪದ್ಧತಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ.
ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಅದನ್ನು ನಾವು ನೆನ್ಪಿಡಬೇಕಾಗುತ್ತೆ. ಇದಕ್ಕಿಂತ ಹಿಂದೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ತೀವಿ. ಆ ಸಹಾಯಕ ಸೈನ್ಯ ಪದ್ಧತಿನ ಯಾರು ಜಾರಿಗೆ ತಂದರು ಅಂತ ಹೇಳಿದ್ರೆ ನಾವು ಲಾರ್ಡ್ ವೆಲ್ಲಸ್ಲಿ ಅಂತ ಕರಿತೀವಿ. ಅದೇ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿನ ಯಾರು ಜಾರಿಗೆ ತಂದ್ರಪ್ಪ ಅಂತಂದರೆ ಇಲ್ಲಿ ಲಾರ್ಡ್ ಡಾಲೌಸಿ ಅಂತ ಕರಿತೀವಿ. ನಾವು ಅದರ ಒಂದು ಡೆಫಿನೇಷನನ್ನು ಈಗಾಗಲೇ ತಿಳ್ಕೊಂಡಿದ್ವಿ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತಂದಾಗ ಅನೇಕ ಸ್ಥಳೀಯ ಸಂಸ್ಥಾನಗಳು ಮತ್ತು ರಾಜ ಮಹಾರಾಜರುಗಳು, ಅನೇಕ ರಾಣಿಯರು ಸಹ ಏನು ಮಾಡ್ತಾರೆ, ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದರು. ಈ ನಿಟ್ಟಿನಲ್ಲಿ ಅವ ಸಂಸ್ಥಾನಗಳು ಯಾವಪ್ಪ ಅಂತಂದರೆ ಇಲ್ಲಿ ಸತಾರ, ಜೈಪುರ, ಸಂಬಾಲ್ಪುರ, ಉದಯಪುರ, ಝಾನ್ಸಿ ಇನ್ನು ಮುಂತಾದ ಪ್ರದೇಶಗಳು ಸಹ ಏನು ಮಾಡ್ತವೆ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ವಿರೋಧವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ರಾಜ ಮಹಾರಾಜರು ಇಲ್ಲಿ ಹೋರಾಟವನ್ನು ಮಾಡಿದ್ರೆ, ಇವರು ಎಷ್ಟೇ ಹೋರಾಟವನ್ನು ಮಾಡಿದರೂ ಸಹ ಏನಾಗುತ್ತೆ, ಅಂತಿಮವಾಗಿ ಬ್ರಿಟಿಷರ ವಶಕ್ಕೆ ಆಗ್ತಾ ಇದ್ದಾವೆ. ಹಾಗಾಗಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯಿಂದ ಬ್ರಿಟಿಷರಕ್ಕೆ ವಶಪಡಿಸಿರ್ತಕ್ಕಂಥ ಪ್ರದೇಶಗಳು ಯಾವುವು ಅಂತ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಾವಿಲ್ಲಿ ಉತ್ತರವನ್ನು ಏನು ಮಾಡಬೇಕಾಗತ್ತೆ, ಸತಾರ, ಜೈಪುರ್, ಸಂಬಾಲ್ಪುರ್, ಉದಯಪುರ್, ಝಾನ್ಸಿ ಅಂತ ಪ್ರದೇಶಗಳನ್ನು ಬರೀಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಝಾನ್ಸಿ ಅಂತ ಒಂದು ಪ್ರದೇಶ ಏನಾಗುತ್ತೆ, ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದ ಪ್ರದೇಶ. ಈ ಪ್ರದೇಶದ ನಾಯಕತ್ವನ ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಉದಯಪುರದಲ್ಲಾಗಿರ್ಬೋದು, ಸತಾರ, ಜೈಪುರ, ಸಂಬಾಲ್ಪುರದಲ್ಲಿಯೂ ಸಹ ಅನೇಕ ರಾಜರು ಸಹ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈ ಎಲ್ಲ ಪ್ರದೇಶಗಳು ಸಹ ಏನಾಗುತ್ತೆ, ಬ್ರಿಟಿಷರ ವಶವಾಗಿರ್ತಕ್ಕಂಥದ್ದು. ಇದು ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಬ್ರಿಟಿಷರ್ ಇಂದಿನ ಕಾಲದಲ್ಲಿ ಈ ರಾಜ ಮಹಾರಾಜರುಗಳು ಏನು ಮಾಡ್ತಿದ್ರು, ಅನೇಕ ರೀತಿಯಾಗಿರ್ತಕ್ಕಂಥ ಪದವಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಪುರಸ್ಕಾರಗಳನ್ನು ಪಡೆದಿದ್ದು, ಅದೇ ರೀತಿಯಾಗಿ ಹೆಸರುಗಳನ್ನು ಪಡ್ಕೊಳ್ತಿದ್ದು, ಆಮೇಲೆ ಪದವಿಗಳನ್ನು ಪಡ್ಕೊಳ್ತಿದ್ದು. ಈ ಪದವಿಗಳನ್ನೆಲ್ಲ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಡಾಲೌಸಿ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ತೆಗೆದುಹಾಕ್ತಾ ಇದ್ದಾನೆ. ಇಲ್ಲಿ ಪ್ರಮುಖವಾಗಿ ತಂಜಾವೂರಿನಲ್ಲಿರ್ತಕ್ಕಂಥ ರಾಜ ಮಹಾರಾಜರ ಒಂದು ಪದವಿಗಳಾಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ರಾಜ ಮಹಾರಾಜರ ಪದವಿಗಳನ್ನಾಗಿರ್ತಕ್ಕಂಥದ್ದು, ಇವನ್ನ ಸಂಪೂರ್ಣವಾಗಿ ತೆಗೆದುಹಾಕ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಏನು ಮಾಡ್ತಾಯಿದ್ರು, ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೊಂಡ ಸಂದರ್ಭದಲ್ಲಿ ಬಿರುದುಗಳನ್ನು ಪಡ್ಕೊಳ್ತಾ ಇದ್ರು. ಈಗ ಉದಾಹರಣೆ, ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಅವನು ಏನು ಮಾಡ್ತಾನೆ, ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ, ಅಂದರೆ ಹರ್ಷವರ್ಧನಿಂದ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಒಂದು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಆ ವಶಪಡಿಸ್ಕೊಂಡ ಸಂದರ್ಭದಲ್ಲಿ ಅವನಿಗೆ ಒಂದು ಹೆಸರನ್ನು ಬಿರುದನ್ನು ಪಡ್ಕೊಳ್ತಾನೆ, ತ್ರೈ ಸಮುದ್ರ ತೋಯೋ ಪಿತಾಮಹ ಅಂತ ಕರೀತೀವಿ. ಹಂಗಂದ್ರೆ ಏನಪ್ಪ ಅಂದರೆ 3 ಸಮುದ್ರಗಳ ಒಡೆಯ, ಅಂದರೆ ಆ ಪ್ರದೇಶವನ್ನೆಲ್ಲ ಏನು ಮಾಡಿದ, ಅವನು ವಶಪಡಿಸ್ಕೊಂಡಿದ್ದ. ಆ ರೀತಿಯಾಗಿ ಇಲ್ಲಿ ಕೆಲವಷ್ಟು ಬಿರುದುಗಳನ್ನು ಪಡಿತಾ ಇದ್ರು. ರಾಜಾದಿ ರಾಜ, ರಾಜ ಮಾರ್ತಾಂಡ ಅಂತ ಏನು ಬಿರುದುಗಳು ಇರ್ತಿದ್ವು, ಅಂಥ ಬಿರುದುಗಳನ್ನು ಇವರು ಸಂಪೂರ್ಣವಾಗಿ ಏನು ಮಾಡಿದ, ರದ್ದುಗೊಳಿಸಿದ. ಆ ರದ್ದುಗೊಳಿಸಿದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಜನರು ಏನು ಮಾಡ್ತಾ ಇದ್ರು, ಬ್ರಿಟಿಷರ ವಿರುದ್ಧ ಇಲ್ಲಿ ದಂಗೆಯನ್ನು ಎದ್ದೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಮೊಘಲರಾಗಿರ್ತಕ್ಕಂಥದ್ದು, ಇಲ್ಲಿ ಹೌದನ ರಾಜರುಗಳಾಗಿರ್ತಕ್ಕಂಥದ್ದು, ಅವರು ಸಹ ಏನು ಮಾಡ್ತಾ ಇದ್ರೆ, ಅವರಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಬ್ರಿಟಿಷ್ ಏನು ಮಾಡ್ತಾ ಇದ್ರೆ, ವಶಪಡಿಸ್ಕೊಳ್ತಾ ಬಂದರು. ಇಲ್ಲಿ ಈ ಸಂಸ್ಥಾನಗಳ ಮೇಲೆ ಇಲ್ಲಿ ಅನೇಕ ಸೈನಿಕರು ಏನಾಗಿರ್ತಕ್ಕಂಥದ್ದು ಅವಲಂಬಿತರಾಗಿದ್ದರು. ಯಾಕೆಂದರೆ ಅವ್ರಿಗೆ ಏನಾಗ್ತಿತ್ತು, ಪ್ರತಿ ತಿಂಗಳು ಸಂಬಳ ಸಿಗ್ತಾ ಇತ್ತು, ಅವರಿಗೆ ಕೆಲವಷ್ಟು ಭತ್ಯೆಗಳು ಸಿಗ್ತಾ ಇತ್ತು, ಸೌಲಭ್ಯಗಳು ಸಿಗ್ತಾ ಇದ್ವು. ಅವುಗಳಿಂದ ಏನಾಗ್ತಕ್ಕಂಥದ್ದು, ಈ ರಾಜ ಮಹಾರಾಜ ಎಲ್ಲ ಅಧಿಕಾರವನ್ನು ಸಂಪೂರ್ಣವಾಗಿ ಕಸ್ಕೊಂಡಾಗ ಆಟೋಮೆಟಿಕಲಿ ಇಲ್ಲಿರ್ತಕ್ಕಂಥ ಸೈನಿಕರು ಏನಾಗಿರ್ತಕ್ಕಂಥದ್ದು ನಿರುದ್ಯೋಗಿಗಳಾದರು, ಉದ್ಯೋಗವನ್ನೇ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಎಲ್ಲ ಸೈನಿಕರು ಒಟ್ಟಾಗಿ ಏನು ಮಾಡ್ತಾ ಬಂದರು, ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳಿದರು. ಹಾಗಾಗಿ ಈ ರಾಜಕೀಯ ಕಾರಣದಲ್ಲಿ ಈ ಸೈನಿಕರು ಸಹ ಏನು ಮಾಡ್ತಾರೆ, ತಮಗೆ
ತಮ್ಮ ರಾಜರಿಗೆ ಅಧಿಕಾರಗಳು ಬೇಕು, ಅವ್ರು ಇರೋದ್ರಿಂದ ನಮಗೆ ಏನಾಗುತ್ತೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಅನೇಕ ಸೈನಿಕರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ರು. ಹಾಗಾಗಿ ಈ ಬ್ರಿಟಿಷ್ ಏನಂತ ಕರೆದ್ರು, ಇದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ನೋಡಿ, ಇಲ್ಲಿ ಸೈನಿಕರು ಏನು ಮಾಡ್ತಾ ಬಂದರು, ದಂಗೆ ಎದ್ರು, ಹಾಗಾಗಿ ಇದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ಅದೇ ನಮ್ಮ ಭಾರತೀಯರು ಅಂತ ಕರೆದ್ರು, ಇಲ್ಲಿ ಸತಾರಾ, ಜೈಪುರ, ಸಂಬಾಲ್ಪುರ, ಉದಯಪುರ, ಈ ಝಾನ್ಸಿ ಇಂಥ ಪ್ರದೇಶಗಳಲ್ಲಿರ್ತಕ್ಕಂಥ ರಾಜರು ಏನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು. ಹಾಗಾಗಿ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇತಿಹಾಸಕಾರರು ಕರೆದು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ಏನಾಗುತ್ತೆ, ಇದನ್ನು ಅನೇಕ ಹೆಸರುಗಳಿಂದ ಕರೆದರೂ ಸಹ ಭಾರತದ ಇತಿಹಾಸದಲ್ಲಿ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದಲೇ ಕರೆಯುತ್ತಿದ್ದಾರೆ. ಸೊ ಈ ರೀತಿಯಾಗಿ ಒಂದು ರಾಜಕೀಯ ಕಾರಣಗಳು 1857ರ ದಂಗೆಗೆ ಯಾವ ರೀತಿಯಾಗಿ ಕಾರಣವಾಗಿದ್ವು ಎಂಬ ಅಂಶಗಳನ್ನು ಈ ಪಾಯಿಂಟ್ಸ್ಗಳ ಮುಖಾಂತರವಾಗಿ ತಿಳ್ಕೋಬೋದು. ಅರ್ಥ ಆಯಿತು? ಇಲ್ಲಿ ಸಹ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 1857ರ ದಂಗೆಗೆ ರಾಜಕೀಯ ಕಾರಣಗಳು ಯಾವ ರೀತಿ ಪ್ರಭಾವವನ್ನು ಬೀರಿದ್ವು ಅನ್ನೋದಕ್ಕೆ ಈ ಅಂಶಗಳನ್ನು ನಾವು ಬರೀಬೇಕಾಗುತ್ತೆ. ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಇಲ್ಲಿ ಆರ್ಥಿಕ ಕಾರಣಗಳು ಅಂತ ಕರಿತೀವಿ. ಎರಡನೇ ಕಾರಣ ಯಾವುದು? ಆರ್ಥಿಕ ಕಾರಣಗಳು. ನೋಡಿ, ಇಲ್ಲಿ ಆರ್ಥಿಕ ಕಾರಣಗಳು ಅನ್ನೋದಕ್ಕೆ ಇಲ್ಲಿ ಸಹ 3 ಅಂಕದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋದಾದರೆ, ಇಂಗ್ಲೆಂಡಿನಲ್ಲಾದ 18ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದಲ್ಲಿರ್ತಕ್ಕಂಥ ಅನೇಕ ಕೈಗಾರಿಕೆಗಳು ಕ್ಷೀಣಿಸಿದವು ಎಂಬ ವಾಕ್ಯವನ್ನು ವಿಶ್ಲೇಷಿಸಿ ಅಂತ ಕೊಡ್ತಾರೆ. ಅಥವಾ 1857ರ ದಂಗೆ ಆರ್ಥಿಕ ಕಾರಣಗಳು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಿದ್ವು ಅಂತಲೂ ಕೇಳ್ಬೋದು. ಅವಾಗ ಯಾಕೆ ಅನ್ನೋದಕ್ಕೆ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, 18ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಏನಾಯಿತು, ಕೈಗಾರಿಕಾ ಕ್ರಾಂತಿ ಆಯಿತು. ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು ಅಂತ ಕರಿತೀವಿ. ಇಲ್ಲಿ ಗುಡಿ ಕೈಗಾರಿಕೆಗಳು ಅಂದರೆ ನಮ್ಮ ಮನೆಯಲ್ಲೇ ಮಾಡಬಹುದಂಥ ಕೆಲಸಗಳು, ಇದರಿಂದ ಉತ್ಪಾದಿಸಿದಂಥ ವಸ್ತುಗಳನ್ನು ನಾವು ಗುಡಿ ಕೈಗಾರಿಕೆಗಳು ಅಂತ ಕರಿತೀವಿ. ಇನ್ನು ಸಣ್ಣ ಮಟ್ಟದ ಗೃಹ ಕೈಗಾರಿಕೆಗಳು, ಗುಡಿ ಮತ್ತು ಗೃಹ ಕೈಗಾರಿಕೆಗಳು ಅಂತ ಕರಿತೀವಿ. ನಮ್ಮ ಭಾರತ ಜನಸಂಖ್ಯೆಯಲ್ಲಿ ಭಾಳಷ್ಟು ಜನರನ್ನು ಒಳಗೊಂಡಿರ್ತಕ್ಕಂಥದ್ದು. ಜನರು ಏನು ಮಾಡ್ತಾಯಿದ್ರು, ತಮ್ಮದೇ ಆಗಿರ್ತಕ್ಕಂಥ ಕುಲುಪ್ ಕಸುಬುಗಳನ್ನು ಮಾಡ್ತಾಯಿದ್ರು. ಇಲ್ಲ ನೇಕಾರರು ಬಟ್ಟೆಯನ್ನು ನೇಯ್ತಕ್ಕಂಥದ್ದಾಗಿರ್ಬೋದು, ಬುಟ್ಟಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದು, ಅಥವಾ ಮಡಿಕೆಗಳನ್ನು ಮಾಡ್ತಕ್ಕಂಥ ಕುಂಬಾರಿಕೆ ಆಗಿರ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾಗಿ ಅನೇಕ ಜನರು ಏನು ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಉಪಕಸುಬುಗಳನ್ನು ಮಾಡ್ತಾಯಿದ್ರು. ಅದಕ್ಕೂ ನಮ್ಮ ಭಾರತ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಈ ಹತ್ತಿ ಬಟ್ಟೆ ಕೈಗಾರಿಕೆಗಳು ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆಯಿತು. ಇಂಥ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ಆಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದಾಗಿ ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಏನು ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ ರಾಷ್ಟ್ರದವರು ಏನು ಮಾಡೋದು, ಆ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾಯಿದ್ರು. ಅದೇ ಸಿದ್ಧ ವಸ್ತುಗಳನ್ನು ಭಾರತಕ್ಕೆ ತಂದು ಏನು ಮಾಡ್ತಿದ್ರು, ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ರು. ಈ ಕಡಿಮೆ ಮಾರಾಟ ಮಾಡೋದ್ರಿಂದ ಇಲ್ಲಿ ಭಾರತದ ಗೃಹ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳಿಂದ ತಯಾರಿರ್ತಕ್ಕಂಥ ವಸ್ತುಗಳು, ಇಂಗ್ಲೆಂಡಿಂದ ಬಂದಿರತಕ್ಕಂಥ ಕೈಗಾರಿಕೆಗಳಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ವಸ್ತುಗಳು ಅದರ ಜೊತೆಗೆ ಕಾಂಪಿಟೇಷನ್ ಅಂದರೆ ಸ್ಪರ್ಧೆ ಮಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾವು ಏನಾಗ್ತಿತ್ತು, ಭಾಳಷ್ಟು ಚೀಪ್ ರೇಟಿಗೆ ಸಿಗ್ತಾಯಿದ್ದು, ಇದು ಕಾಸ್ಟ್ಲಿ ಆಗ್ತಿತ್ತು. ಜನರು ಏನು ಮಾಡ್ತಿದ್ರು, ಕಡಿಮೆ ಬೆಲೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತಿದ್ರು, ಪರ್ಚೇಸ್ ಮಾಡ್ತಿದ್ರು. ಇದರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು ಮತ್ತು ಗೃಹ ಕೈಗಾರಿಕೆಗಳು ಸಂಪೂರ್ಣವಾಗಿ ಏನಾದರೂ ನಾಶವಾದವು. ಒಂದು. ಇದರಿಂದ ಏನು ಪರಿಣಾಮ ಬೀರ್ತಪ್ಪ ಅಂತಂದರೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಈ ಕೈಗಾರಿಕೆಗಳು ಅಂದರೆ ಗುಡಿ ಮತ್ತು ಗೃಹ ಕೈಗಾರಿಕೆಗಳು ಅನೇಕ ಜನರಿಗೆ ಏನು ಮಾಡಿಸಿದ್ದು, ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ತಿದ್ವು. ಇದರಿಂದಾಗಿ ಅನೇಕ ಜನರು ನಿರುದ್ಯೋಗವಂತರು ಆದರು ಅಂತ ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಅಥವಾ ಸಿದ್ಧ ವಸ್ತುಗಳನ್ನು ಅವ್ರೇನು ಮಾಡಿದ್ರು, ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗ್ತಿದ್ರು. ಇಂಗ್ಲೆಂಡಿಗೆ ತೆಗೆದುಕೊಂಡಾಗ ಆ ಸಿದ್ಧಗೊಳಿಸಿದಂಥ ವಸ್ತುಗಳನ್ನು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋದಾಗ ಅದಕ್ಕೆ ಭಾಳಷ್ಟು ಪ್ರಮಾಣದಲ್ಲಿ ಅದಕ್ಕೆ ಏನು ಮಾಡ್ತಿದ್ರು, ತೆರಿಗೆಗಳನ್ನು ವಿಧಿಸ್ತಾ ಇದ್ರು. ಇಲ್ಲಿ ಏನಾಗ್ತಕ್ಕಂಥ, ಇಲ್ಲಿ ಲಾಭಕ್ಕಿಂತ ತೆರಿಗೆ ಪ್ರಮಾಣ ಏನಾಗ್ತಿತ್ತು, ಜಾಸ್ತಿ ಆಗ್ತಿತ್ತು. ಹಾಗಾಗಿ ಭಾರತೀಯದಲ್ಲಿ ಸಿದ್ಧಗೊಂಡಿರ್ತಕ್ಕಂಥ ವಸ್ತುಗಳು ಇಂಗ್ಲೆಂಡ್ನಲ್ಲಿ ಏನಾಗಿರ್ತಕ್ಕಂಥ ಮಾರಾಟ ಆಗಬೇಕಪ್ಪ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ಏನಾಗ್ತಿತ್ತು, ಜಾಸ್ತಿ ಆಗ್ತಿತ್ತು. ಹಾಗಾಗಿ ಮಾರಾಟ ಮಾಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಇದು ಎರಡನೇದಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಕಾರಣ ಅಂತ ಕರಿತೀವಿ.
ಇನ್ನು ಮೂರನೇದಾಗಿರ್ತಕ್ಕಂಥ ಕಾರಣಗಳನ್ನ ನಾವು ಆರ್ಥಿಕ ಕಾರಣಗಳಲ್ಲಿ ನೋಡೋದಾದ್ರಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ವಸ್ತುಗಳು ಮತ್ತು ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಕಾಂಪಿಟೇಷನ್ಸಲ್ಲಿ ಗುಣಮಟ್ಟಗಳಲ್ಲಿ ನೋಡ್ತಾ ಬಂದಾಗ ಇಲ್ಲಿ ಎರಡೂ ಗುಣಮಟ್ಟಗಳು ಒಂದೇ ಆಗಿದ್ದು ಸಹ ಏನಾಗ್ತಿತ್ತು, ಇಂಗ್ಲೆಂಡಿನ ತಯಾರಾಗ್ತಕ್ಕಂಥ ವಸ್ತುಗಳಿಗೆ ಭಾಳಷ್ಟು ಬೇಡಿಕೆಗಳು ಇದು ಒಂದು ವಿಚಾರಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಇಂಗ್ಲೆಂಡಿನಲ್ಲಿ ಆಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದಲ್ಲಿರ್ತಕ್ಕಂಥ ನೂಲುವರು, ನೇಯುವರು ಮತ್ತು ನೇಕಾರರು ಅಂತ ಏನು ಕರಿತೀವಲ್ಲ, ಇವರು ಸಂಪೂರ್ಣವಾಗಿ ಉದ್ಯೋಗ ಅವಕಾಶಗಳನ್ನು ಕಳ್ಕೊಳ್ತಾರೆ. ಹಾಗಾಗಿ ಉದ್ಯೋಗಗಳನ್ನು ಕಳ್ಕೊಂಡಿರ್ತಕ್ಕಂಥ ಈ ಎಲ್ಲ ವರ್ಗದವರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಏನು ಮಾಡ್ತಾ ಇದ್ದಾರೆ, ದಂಗೆಯನ್ನು ಹೇಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿರ್ತಕ್ಕಂಥ ಇಲ್ಲಿ ಜಮೀನ್ದಾರಿ ಪದ್ಧತಿ ಅಂತ ಕರೀತದೆ. ಆರ್ಥಿಕ ಕಾರಣದಲ್ಲಿ ಮತ್ತೊಂದು ಅಂಶವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಜಮೀನ್ದಾರಿ ಪದ್ಧತಿ. ಬ್ರಿಟಿಷರು ಏನು ಮಾಡ್ತಾ ಇದ್ರು, ಭಾರತದಲ್ಲಿ ಭೂ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದಿರು. ಅದನ್ನು ನಾವು ಕಳೆದ ಅಧ್ಯಾಯಗಳಲ್ಲಿ ನೋಡೋದಾದರೆ ಜಮೀನ್ದಾರಿ ಪದ್ಧತಿಯಲ್ಲಿ 3 ವ್ಯವಸ್ಥೆಗಳನ್ನು ಬ್ರಿಟಿಷರು ಭಾರತದಲ್ಲಿ ತರ್ತಾ ಇದ್ದಾರೆ. ಆವಾಗಲೇ ನಾವು ಸಂಬಂಧಪಟ್ಟಂಗೆ ಹೇಳಿದ್ವಿ. ಈ ಪದ್ಧತಿಗಳು ಮುಂದೆ 1857ದಂಗೆ ಕಾರಣವಾಗ್ತವಂತ ಸಹ ನಾನು ಹೇಳಿದೆ. ಯಾವ ರೀತಿಯಾಗಿ ಕಾರಣ ಆದವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕಾಯಂ ಭೂ ಜಮೀನ್ದಾರಿ ಪದ್ಧತಿ, ಎರಡನೇದು ಮಹಲ್ವಾರಿ ಪದ್ಧತಿ, ಮೂರನೇದು ರೈತವಾರಿ ಪದ್ಧತಿ ಅಂತ ಕರಿತೀವಿ. ಈ ಜಮೀನ್ದಾರಿ ಪದ್ಧತಿಗಳಲ್ಲಿ ಬಂದಾಗ ಅಥವಾ ಮಹಲ್ವಾರಿ ಪದ್ಧತಿಗಳಲ್ಲಿ ಬಂದಾಗ ಈ ರೈತರು ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ಒಬ್ಬ ಮಧ್ಯಸ್ಥಗಾರನಿದ್ದ. ಯಾರವರು ಮಧ್ಯಸ್ಥಗಾರರು? ಜಮೀನ್ದಾರರು ಅಂತ ಕರಿತೀವಿ. ಇವ್ರು ಏನು ಮಾಡ್ತಿದ್ರು, ರೈತರನ್ನು ಭಾಳಷ್ಟು ಶೋಷಣೆಗೆ ಒಳಪಡಿಸ್ತಿದ್ರು. ನೋಡಿ, ಸರ್ಕಾರ ವಿಧಿಸಿರ್ತಕ್ಕಂಥ ಕಂದಾಯಕ್ಕಿಂತಲೂ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡಿ ಅವರು ಕಟ್ಟಬೇಕಾದ್ರೆ ಏನು ಮಾಡ್ತಿದ್ರು, ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕಂದಾಯವನ್ನು ಮಾತ್ರ ಏನು ಮಾಡ್ತಿದ್ರು, ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರು. ಇದರಿಂದ ರೈತಾಪಿ ವರ್ಗದ ಅತಿವೃಷ್ಟಿ ಉಂಟಾಗಿರ್ಬೋದು ಅಥವಾ ಅನಾವೃಷ್ಟಿಗಳು ಉಂಟಾದರೂ ಸಹ ಏನಾಗಬೇಕಾಯಿತು, ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ತೆರಿಗೆಗಳನ್ನು ಕಡ್ಡಾಯವಾಗಿ ಕಟ್ಟಬೇಕಾಯಿತು. ಇಂಥ ಸಂದರ್ಭದಲ್ಲಿ ಅವರು ಕಟ್ಟುವಲ್ಲಿ ವಿಫಲವಾದ್ರಂತಾರೆ ತಮ್ಮ ಅಸ್ತಿತ್ವದಲ್ಲಿರ್ತಕ್ಕಂಥ, ತಮ್ಮ ಅಧೀನದಲ್ಲಿರ್ತಕ್ಕಂಥ ಜಮೀನನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಿತ್ತು, ವಶಪಡಿಸ್ಕೊಳ್ತಾ ಇತ್ತು. ಹಾಗಾಗಿ ಈ ಎಲ್ಲ ಲೋಪದೋಷಗಳು ಅಥವಾ ಇಲ್ಲೇನು ದೋಷಗಳಿದ್ವೋ ಅವುಗಳನ್ನ ಸರಿಪಡಿಸ್ಕೋಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಅನೇಕ ಜಮೀನ್ದಾರರು ಸಹ ಆಗಿರ್ಬೋದು ಮತ್ತು ರೈತಾಪಿ ವರ್ಗದವರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಇಲ್ಲಿ ದಂಗೆಯನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇನ್ನು ಆರ್ಥಿಕ ಕಾರಣಗಳಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದರೆ ಇನಾಮ್ ಆಯೋಗ ಅಂತ ಕರಿತೀವಿ. ಯಾವ ಆಯೋಗ? ಇನಾಮ್ ಆಯೋಗ. ಈ ಇನಾಮ್ ಆಯೋಗ ಭಾರತಕ್ಕೆ ಬಂದಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾಕೆ ಈ ಆಯೋಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಬ್ರಿಟಿಷ್ ಸರ್ಕಾರ ಭೂಮಿಯನ್ನು ಅಳತೆ ಮಾಡ್ತಿತ್ತು, ಅವರಿಗೆ ಹಕ್ಕುಪತ್ರಗಳನ್ನು ನೀಡಿರ್ತಕ್ಕಂಥದ್ದು. ಕೆಲವಷ್ಟು ಜಮೀನುಗಳು ಏನಾಗ್ತಿತ್ತು, ಅಲ್ಲಿ ಯಾವುದೇ ಮಾಲೀಕತ್ವ ಇರಲಿಲ್ಲ. ಯಾವುದು ಜಮೀನಿಗೆ ಮಾಲೀಕತ್ವ ಇರಲಿಲ್ಲ ಆ ಪ್ರದೇಶಗಳನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದರು, ಈ ಇನಾಮ್ ಆಯೋಗವನ್ನು ಸ್ಥಾಪಿಸಿದರು. ಈ ಪ್ರಕಾರವಾಗಿ ಆ ಒಂದು ಸ್ಥಳೀಯ ಸಂಸ್ಥಾನಗಳಲ್ಲಿ ಅನೇಕ ಪ್ರದೇಶಗಳು ಏನಾಗ್ತಿತ್ತು, ಅದಕ್ಕೆ ಮಾಲೀಕತ್ವದೇ ಇಲ್ಲದೇ ಇರ್ತಕ್ಕಂಥ ಜಮೀನನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಬಂದರು, ಬ್ರಿಟಿಷರು ವಶಪಡಿಸ್ಕೊಳ್ತಾ ಬಂದರು. ಹಿಂದಿನ ಕಾಲದಲ್ಲಿ ಈ ಪುರೋಹಿತ ವರ್ಗದವರಾಗಿರ್ಬೋದು, ಕೆಲವಷ್ಟು ಕಮ್ಮಾರರಾಗಿರ್ತಕ್ಕಂಥದ್ದಾಗಿರ್ಬೋದು, ಅನೇಕ ವರ್ಗದವರಿಗೆ ಜಮೀನನ್ನು ಏನು ಮಾಡ್ತಿದ್ರು, ಉಳುಮೆ ಮಾಡಿಕೊಳ್ಳೋದು ಬಿಡ್ತಿದ್ರು. ಆದರೆ ಮಾಲೀಕತ್ವ ಅಂದರೆ ಹಕ್ಕುದಾರರು ಅವರು ಹಾಕಿರಲಿಲ್ಲ. ಅಂಥ ಉದ್ದೇಶಗಳನ್ನು ಇಟ್ಕೊಂಡು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಇಲ್ಲಿ ಇನಾಮ್ ಆಯೋಗವನ್ನು ಸ್ಥಾಪಿಸುವ ಮುಖಾಂತರವಾಗಿ ಆ ಮಾಲೀಕತ್ವವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳುತ್ತೆ. ಇದನ್ನು ಸಹ ಅನೇಕ ವ್ಯಕ್ತಿಗಳು, ಇಲ್ಲಿ ಪುರೋಹಿತ ವರ್ಗದವರಾಗಿರ್ತಕ್ಕಂಥದ್ದಾಗಿರ್ಬೋದು, ನಾನು ಆಗಲೇ ಕ್ಷತ್ರಿಯ ಜನಾಂಗದವರಾಗಿರ್ತಕ್ಕಂಥದ್ದು ಅಥವಾ ಕ್ಷೌರಿಕರಾಗಿರ್ತಕ್ಕಂಥದ್ದು, ಇವರೆಲ್ಲ ಏನು ಜನಾಂಗದವರು ಇದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ, ಈ ಇನಾಮ್ ಆಯೋಗದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಈ ಹೋರಾಟಗಳೇ ಆರ್ಥಿಕವಾಗಿ ಕಾರಣವಾಗ್ತದೆ. ಈ ರೀತಿಯಾಗಿ 1857 ದಂಗೆಯ ಆರ್ಥಿಕ ಕಾರಣಗಳು ಸಹ ಏನಾಗಿದ್ದು ಪ್ರಮುಖವಾಗಿದ್ದು ಎಂಬುದನ್ನು ಈ ವಿಚಾರಗಳಿಂದ ನಾವಿಲ್ಲಿ ತಿಳಿತಾ ಬರ್ಬೋದು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಆಡಳಿತಾತ್ಮಕ ಕಾರಣಗಳು ಅಂತ ಕರೀತಾ ಇದ್ದೀವಿ. ಮೂರನೇದು ಆಡಳಿತಾತ್ಮಕ
ಕಾರಣಗಳು. ನೋಡಿ, ಹಾಗಾದರೆ 1857ರಂಗೆ ಆಡಳಿತಾತ್ಮಕ ಕಾರಣಗಳು ಯಾವ ರೀತಿಯಾಗಿ ಕಾರಣವಾಗಿದ್ದು ಎಂಬುದನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡೋದಾದರೆ, ಇಲ್ಲಿ ಬ್ರಿಟಿಷರು ಆಡಳಿತದಲ್ಲಿ ಇಲ್ಲಿ ಹೊಸದಾಗಿರ್ತಕ್ಕಂಥ ಅಪರಾಧ ಕಾಯ್ದೆಗಳು ಮತ್ತು ನಾಗರಿಕ ಕಾಯ್ದೆಗಳನ್ನು ಇಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಆಡಳಿತಾತ್ಮಕಗಳಲ್ಲಿ ಹೊಸ ಕಾನೂನು ಪದ್ಧತಿಗಳನ್ನು ಜರುಗಿತು. ಅವುಗಳು ಏನಾಗಿತ್ತು, ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ನೋಡಿ, ಆಡಳಿತಾತ್ಮಕ ವಿಚಾರಗಳಲ್ಲಿ ಬಂದಾಗ ಬ್ರಿಟಿಷ್ ಏನು ಮಾಡ್ತಾ ಬಂತು, ಇಡೀ ಭಾರತದ ತುಂಬ ಒಂದೇ ರೀತಿಯಾಗಿರ್ತಕ್ಕಂಥ ಏಕರೂಪ ಆಡಳಿತ ವ್ಯವಸ್ಥೆ ಇರಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾ ಬಂದು ಇಲ್ಲಿ ಹೊಸ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಇಲ್ಲಿ ನಾಗರಿಕ ಕಾಯ್ದೆಗಳು ಮತ್ತು ಅಪರಾಧ ಕಾಯ್ದೆಗಳು ಅಂತ ಕರಿತೀವಿ. ನಾವು ಇಂಗ್ಲೀಷ್ನಿಗೆ ಸಿವಿಲ್ ಲಾಸ್ ಅಂತ ಕರಿತಾ ಇದ್ವಿ. ಅದೇ ರೀತಿಯಾಗಿ ಅಪರಾಧ ಕಾಯ್ದೆಗಳನ್ನು ಕ್ರಿಮಿನಲ್ ಲಾಸ್ ಅಂತ ಕರಿತಾ ಇದ್ವಿ. ಅಂದರೆ ಈ ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಮನೆ ವಿಚಾರಗಳಾಗಿರ್ಬೋದು, ಆಸ್ತಿ ವಿಚಾರಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕಾಯ್ದೆಗಳನ್ನು ನಾವೆಂತ ಕರಿತೀವಿ, ನಾಗರಿಕ ಕಾಯ್ದೆಗಳು ಅಂತ ಕರಿತೀವಿ. ಇನ್ನು ದರೋಡೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಳ್ತನ ಮಾಡ್ತಕ್ಕಂಥದ್ದು, ಕೊಲೆ ಮಾಡ್ತಕ್ಕಂಥ ವಿಚಾರಗಳು ಬಂದಾಗ ಅವರಿಗೆ ಅನ್ವಯಿಸ್ತಕ್ಕಂಥ ಕಾಯ್ದೆಗಳನ್ನು ನಾವೆಂತ ಕರಿತೀವಿ, ಅಪರಾಧ ಕಾಯ್ದೆಗಳನ್ನು ಇದ್ದವು. ಈ ರೀತಿಯಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾಯಿದ್ರು, ಹೊಸದಾಗಿರ್ತಕ್ಕಂಥ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಆದರೆ ಭಾರತೀಯರಿಗೆ ಯಾವ ರೀತಿ ಪ್ರಭಾವವನ್ನು ಬೀರ್ತಪ್ಪ ಅಂತಂದರೆ, ಈ ರೀತಿಯಾಗಿ ಹೊಸದಾಗಿರ್ತಕ್ಕಂಥ ಕಾಯ್ದೆಗಳನ್ನು ಜಾರಿಗೆ ತಂದಾಗ ಇದು ಪ್ರಾರಂಭಿಕವಾಗಿದ್ದಾಗ ಭಾರತೀಯರಿಗೆ ಈ ಹೊಸ ಕಾಯ್ದೆಗಳು ಅರ್ಥವಾಗ್ತಾ ಇರಲಿಲ್ಲ. ನಾವು ಯಾವುದೇ ಒಂದು ಹೊಸ ಪದ್ಧತಿಯನ್ನು ಫಸ್ಟಿಗೆ ಅನುಷ್ಠಾನಕ್ಕೆ ತಂದರೆ ಏನಾಗ್ತಿತ್ತು, ಫಸ್ಟಿಗೆ ಅನುಷ್ಠಾನ ಆಗಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಬ್ರಿಟಿಷರು ಈ ಕಾಯ್ದೆಗಳನ್ನು ತಂದಾಗ ಭಾರತೀಯರಿಗೆ ಅಷ್ಟು ಇವು ಅರ್ಥ ಆಗ್ತಾ ಇರಲಿಲ್ಲ ಅಥವಾ ಇವರಿಗೆ ಗೊತ್ತಾಗ್ತಿರ್ಲಿಲ್ಲ ಎಂಬ ವಿಚಾರವನ್ನು ನಾವಿಲ್ಲಿ ತಿಳಿತಾ ಬರ್ಬೋದು. ಒಂದು ಇನ್ನು ಎರಡನೇದಾಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಬಂದಾಗ, ಇಲ್ಲಿ ಬ್ರಿಟಿಷರ ಆಡಳಿತ ಭಾಷೆ ಯಾವುದಾಗಿತ್ತಪ್ಪ ಅಂದರೆ ಇಂಗ್ಲೀಷ್ ಆಗಿತ್ತು. ಆಡಳಿತ ಭಾಷೆ ಯಾವುದಾಗಿತ್ತು, ಇಂಗ್ಲೀಷ್. ನೋಡಿ, ಇಡೀ ಭಾರತದ ತುಂಬ ಅವರು ಬೇರೆ ಬೇರೆ ಪ್ರದೇಶಗಳಲ್ಲಿದ್ದಾಗ ನಮ್ಮ ಭಾರತ ಒಂದೇ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ರಾಷ್ಟ್ರ. ಇಲ್ಲಿ ವಿವಿಧವಾಗಿರ್ತಕ್ಕಂಥ ಜಾತಿಗಳಿದ್ದಾವೆ, ಜನಾಂಗಗಳಿರ್ತಕ್ಕಂಥದ್ದು, ಬುಡಕಟ್ಟು ಜನಾಂಗಗಳಿರ್ತಕ್ಕಂಥ. ಅದೇ ರೀತಿಯಾಗಿ ಒಂದೊಂದು ರಾಜ್ಯಗಳಲ್ಲಿ ಹೋದರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಭಾಷೆಗಳಿರ್ತವೆ. ಆ ಭಾಷೆಗಳು ಏನಾಗ್ತಿತ್ತು, ಬ್ರಿಟಿಷರಿಗೆ ಎಲ್ಲ ಭಾಷೆಗಳನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು. ಹಾಗಾಗಿ ಆಡಳಿತಾತ್ಮಕ ವಿಚಾರಗಳಲ್ಲಿ ಬಂದಾಗ ಇಡೀ ಭಾರತಕ್ಕೆ ಒಂದೇ ಭಾಷೆ ಇರಬೇಕು. ಆ ಭಾಷೆ ಯಾವುದಾಗಿರ್ಬೇಕಪ್ಪ ಅಂದರೆ ಇಂಗ್ಲೀಷ್ ಭಾಷೆಯಾಗಿರಬೇಕೆಂಬುದು ಅವರ ಒಂದು ಒಲವಾಗಿತ್ತು. ಆ ನಿಟ್ಟಿನಲ್ಲಿ ಇಂಗ್ಲೀಷ್ ಭಾಷೆಯನ್ನು ಇವರು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಇದು ಸಹ ಭಾರತೀಯರಿಗೆ ಏನಾಯಿತು, ಇಂಗ್ಲೀಷ್ ಭಾಷೆ ಮೊದಲಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇದು ಒಂದು ವಿಚಾರ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು, ಈ ಹೊಸ ಕಾನೂನುಗಳು ಏನಾಗಿರ್ತಕ್ಕಂಥ ಪಕ್ಷಪಾತದಿಂದ ಕೂಡಿದ್ದು. ಈ ಕಾನೂನುಗಳು ಏನಾಗ್ತಿದ್ವಪ್ಪ ಅಂತಂದರೆ, ಇಲ್ಲಿ ಬ್ರಿಟಿಷರಿಗೆ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳು ಅನ್ವಯಿಸಿದ್ರೆ, ಕೆಲವಷ್ಟು ಭಾರತೀಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನುಗಳು ಇದ್ವು. ಅಂದರೆ ಕಾನೂನುಗಳು ಏನಾಗಿರಬೇಕಾಯಿತು, ಎಲ್ಲರಿಗೂ ಸರಿ ಸಮಾನವಾಗಿರಬೇಕಾಯಿತು. ಆದರೆ ಈ ಕಾನೂನುಗಳು ಏನಾಗಿದ್ದು, ಪಕ್ಷಪಾತವಾಗಿದ್ದು. ಈಗ ಉದಾಹರಣೆಯಾಗಿ ಇಬ್ಬರು ವ್ಯಕ್ತಿಗಳು ಸೇರ್ಕೊಂಡು ಏನು ಮಾಡ್ತಾರೆ, ಒಂದು ಕಳ್ತನ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಯಾವ ವ್ಯಕ್ತಿಗಳು ಸೇರ್ಕೊಳ್ತಾನೆ, ಒಬ್ಬ ಭಾರತೀಯ ಕಳ್ತನ ಮಾಡ್ತಕ್ಕಂಥ ವ್ಯಕ್ತಿ, ಇನ್ನು ಇಂಗ್ಲೀಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವರಿಬ್ಬರು ಸೇರ್ಕೊಂಡು ಏನು ಮಾಡಿದ್ರೆ, ಎಲ್ಲ ಒಂದು ಕಳ್ತನ ಮಾಡಿ ಬಂದಿರ್ತಾರೆ. ಅವರು ನ್ಯಾಯಾಲಯಕ್ಕೆ ಹೋದಾಗ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕಂತಂದರೆ ಇಬ್ಬರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕಾಯ್ತು. ಆದರೆ ಅಲ್ಲಿ ನ್ಯಾಯದಾನವನ್ನು ಮಾಡಬೇಕಾದ್ರೆ ಏನು ಮಾಡ್ತಿದ್ರಪ್ಪ ಅಂತಂದರೆ, ಇಲ್ಲಿ ಭಾರತೀಯನಿಗೆ 10 ವರ್ಷ ಉದಾಹರಣೆಯಾಗಿ 10 ವರ್ಷ ಜೈಲು ಶಿಕ್ಷೆಯನ್ನು ಮಾಡಿದರೆ, ಈ ಇಂಗ್ಲೀಷ್ ಕಳ್ಳನಿಗೆ ಏನು ಮಾಡ್ತಿದ್ರು, ಅಥವಾ ಇಂಗ್ಲೀಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಳ್ಳನಿಗೆ ಏನು ಮಾಡ್ತಿದ್ರಪ್ಪ ಅಂದರೆ ಕೇವಲ 5 ವರ್ಷ ಮಾಡ್ತಿದ್ರು. ಇದರಿಂದ ಏನಾಗ್ತಪ್ಪ ಅಂತಂದರೆ, ಈ ಕಾನೂನುಗಳು ಪಕ್ಷಪಾತದಿಂದ ಕೂಡಿದ್ದು. ಅವರಿಗೆ ಜೈಲು ಶಿಕ್ಷೆ ಆಗಿರ್ಬೋದು ಅಥವಾ ದಂಡವನ್ನು ವಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಸಹ ಏನು ಮಾಡ್ತಾಯಿದ್ರು, ತಾರತಮ್ಯತೆಯನ್ನು ಮಾಡ್ತಾಯಿದ್ರು. ಇದು ಒಂದು ವಿಚಾರ. ಇನ್ನು ಈ ನ್ಯಾಯದ ತೀರ್ಮಾನವನ್ನು ಮಾಡಬೇಕಾದ್ರೆ ಅತಿ ಹೆಚ್ಚು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಬ್ರಿಟಿಷರ ಪರವಾಗಿ ಏನು ಮಾಡ್ತಿದ್ರು, ನ್ಯಾಯ ತೀರ್ಮಾನವನ್ನು ಮಾಡ್ತಿದ್ರು. ಇಲ್ಲಿ ಎಷ್ಟೇ ರೀತಿಯಾಗಿರ್ತಕ್ಕಂಥ
ಕಳ್ಳತನ, ದರೋಡೆ, ಕೊಲೆ ವಿಚಾರಗಳಲ್ಲಿ ಬಂದಾಗ ಅಲ್ಲಿ ಯುರೋಪಿಯನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅಲ್ಲಿ ಪ್ರಮುಖವಾಗಿ ಕಾರಣನಾಗಿದ್ರು ಸಹ ಏನು ಮಾಡ್ತಿದ್ರು, ಅವನಿಗೆ ಶಿಕ್ಷೆಯನ್ನು ಕಡಿಮೆ ಮಾಡ್ತಿದ್ರು. ಅವನು ಫಾರಾಗಿ ಏನು ಮಾಡ್ತಿದ್ರು, ಮಾತನಾಡ್ತಕ್ಕಂಥ ಸಂದರ್ಭಗಳು ಏನಾಗ್ತಿತ್ತು, ಜಾಸ್ತಿ ಇತ್ತು. ಹಾಗಾಗಿ ನ್ಯಾಯ ತೀರ್ಮಾನವನ್ನು ಮಾಡುವಲ್ಲಿ ಈ ನ್ಯಾಯಾಧೀಶ ಏನು ಮಾಡ್ತಿದ್ರು, ಇಂಗ್ಲೀಷರ ಪರವಾಗಿ ಅವರು ನ್ಯಾಯ ತೀರ್ಮಾನಗಳನ್ನು ಹೆಚ್ಚಾಗಿ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಸಹ ಏನಾಗ್ತಿತ್ತು, ಪಕ್ಷಪಾತದಿಂದ ಕೂಡಿತ್ತು ಎಂಬುದನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು. ಇನ್ನು ಹೊಸ ಕಾನೂನುಗಳು ಇವು ಭಾರತೀಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಬಂದಾಗ ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ಥಳೀಯ ಭಾಷೆಗಳನ್ನು ಮಾತಾಡ್ತಾ ಇದ್ರು. ಹಾಗಾಗಿ ಇಂಗ್ಲೀಷ್ ಭಾಷೆ ಅವರಿಗೆ ಅರ್ಥ ಆಗ್ತಿರಲಿಲ್ಲ, ಹೊಸ ಕಾನೂನುಗಳು ಗೊತ್ತಿರಲಿಲ್ಲ. ಈ ಎಲ್ಲ ಉದ್ದೇಶಗಳಿಂದ ಈ ಆಡಳಿತಾತ್ಮಕ ವಿಚಾರಗಳಲ್ಲಿ ಬಂದಾಗ ಒಟ್ಟಾರೆಯಾಗಿ ಭಾರತದಲ್ಲಿರ್ತಕ್ಕಂಥ ಅನೇಕ ಜನರು ಒಟ್ಟಾಗಿ ಏನು ಮಾಡ್ತಾರೆ, ಈ ಬ್ರಿಟಿಷರ ಆಡಳಿತಾತ್ಮಕ ವಿಚಾರಗಳಿಂದ ಏನು ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ವಿರೋಧವಾಗಿರ್ತಕ್ಕಂಥ ಅಂಶಗಳು ಏನಾಗುತ್ತೆ, ಇದು ಸಹ 1857 ದಂಗೆಗೆ ಪ್ರಮುಖವಾಗಿ ಕಾರಣವಾಯಿತು ಎಂಬ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಬರ್ಬೋದು. ಇದು ಮೂರನೇದಾಗಿರ್ತಕ್ಕಂಥ ಒಂದು ಕಾರಣಗಳು ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ನಾಲ್ಕನೇದಾಗಿರ್ತಕ್ಕಂಥ ಒಂದು ಕಾರಣವನ್ನು ಇಲ್ಲಿ ನೋಡ್ತಾ ಹೋಗೋಣ. ನಾಲ್ಕನೇ ಕಾರಣ ಏನಪ್ಪ ಅಂದರೆ ಇಲ್ಲಿ ಸೈನಿಕ ಕಾರಣಗಳು ಅಂತ ಕರಿತೀವಿ. ಯಾವ ಕಾರಣಗಳು? ಸೈನಿಕ ಕಾರಣಗಳು. ಈ ಸೈನಿಕ ಕಾರಣಗಳು ಅನ್ನೋದಾದರೆ ಇಲ್ಲಿ ಸೈನಿಕರಿಗೆ ಸಂಬಂಧಪಟ್ಟಾಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ಬಂದಾಗ ಅವರು ಸಹ ಶೋಷಣೆಗೆ ಒಳಗಾಗ್ತಿದ್ರು. ಆ ಶೋಷಿತಗೊಂಡಿರ್ತಕ್ಕಂಥ ಸೈನಿಕರು ಸಹ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ನಾವು ಸೈನಿಕ ಕಾರಣಗಳು ಅಂತ ಕರೀತೀವಿ. ಇನ್ನು ಬ್ರಿಟಿಷರ ಸೈನ್ಯ ವ್ಯವಸ್ಥೆಯಲ್ಲಿ ಭಾರತೀಯ ಸೈನಿಕರ ಸ್ಥಿತಿ ಏನಾಗಿತ್ತು, ಬಹಳಷ್ಟು ಶೋಚನೀಯವಾಗಿತ್ತು ಅಂತ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಇದನ್ನ ಕೇಳಿರ್ತಕ್ಕಂಥದ್ದು. ಬ್ರಿಟಿಷರ ಸೈನಿಕ ವ್ಯವಸ್ಥೆಯಲ್ಲಿ ಭಾರತೀಯ ಸೈನಿಕರ ಸ್ಥಿತಿ ಬಹಳಷ್ಟು ಶೋಚನೀಯವಾಗಿತ್ತು, ವಿಶ್ಲೇಷಿಸಿ ಅಂತ ಕೇಳ್ತಾ ಇದ್ರು. ಹಾಗಾದರೆ ಇಲ್ಲಿ ಯಾವ್ಯಾವ ವಿಚಾರಗಳನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ ಅನ್ನೋದಾದರೆ, ಇಲ್ಲಿ ಬ್ರಿಟಿಷರು ಭಾರತೀಯ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರ ನಡುವೆ ಇಲ್ಲಿ ತಾರತಮ್ಯತೆಯನ್ನು ಮಾಡ್ತಿದ್ರು. ಯಾವ ವಿಚಾರಗಳಲ್ಲಿ ತಾರತಮ್ಯತೆಯನ್ನು ಮಾಡ್ತಿದ್ರಪ್ಪ ಅಂತಂದರೆ, ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಇಲ್ಲಿ ಬಡ್ತಿ ವಿಚಾರಗಳಲ್ಲಿ ಅಂತ ಕರಿತೀವಿ. ಇನ್ನು ಸಂಬಳ ವಿಚಾರಗಳಲ್ಲಿ ವೇತನ ಅಂತ ಕರೆಯೋಣ, ವೇತನ ಮತ್ತು ಸ್ಥಾನಮಾನಗಳಲ್ಲಿ ತಾರತಮ್ಯತೆ ಮಾಡ್ತಿದ್ರು. ಇವನು ಯಾವ ರೀತಿಯಾಗಿ ಸೈನಿಕರ ನಡುವೆ ವ್ಯತ್ಯಾಸ ಇತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಬಡ್ತಿ ಅಂತೇಳಿ ಇಲ್ಲಿ ಇಂಗ್ಲೀಷ್ನಾಗೆ ಪ್ರಮೋಷನ್ ಅಂತ ಕರಿತೀವಿ. ಈಗ ಉದಾಹರಣೆ, ಸೈನಿಕ ವ್ಯವಸ್ಥೆಯಲ್ಲಿ ಬಂದಾಗ ಫಸ್ಟು ಇಬ್ಬರು ಸಹ ಸೋಲ್ಜರ್ ಆಗ್ತಾ ಇದ್ದಾರೆ. ಈಗ ಬ್ರಿಟಿಷ್ ಒಬ್ಬ ಸೋಲ್ಜರ್ ಇದ್ದಾನೆ, ಇಂಡಿಯನ್ ಸೋಲ್ಜರು ಇದ್ದಾನೆ. ಅವರಿಗೆ ಇಬ್ಬರು ಒಂದೇ ಟೈಮಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಆದರೆ ಬಡ್ತಿ ಕೊಡಬೇಕಾದ್ರೆ, ಪ್ರಮೋಷನ್ ಕೊಡಬೇಕಾದ್ರೆ ಭಾರತೀಯನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ತಿಯನ್ನು ಕೊಡ್ತಾ ಇರಲಿಲ್ಲ. ಆದರೆ ಬ್ರಿಟಿಷ್ ಸೈನಿಕನಿಗೆ ಮಾಡಿದ್ರು ಬಡ್ತಿಗಳನ್ನು ಕೊಡ್ತಾಯಿದ್ರು. ಇಲ್ಲಿ ಸೈನಿಕನಾಗಿ ಸೇರಿರ್ತಕ್ಕಂಥ ಭಾರತೀಯನು ಅವನು ಕೊನೆಗೆ ಸೈನಿಕನಾಗಿ ಏನಾಗ್ತಿದ್ದ, ನಿವೃತ್ತಿಯನ್ನು ಆಗ್ತಿದ್ದ. ಅದೇ ಬ್ರಿಟಿಷ್ ಸೈನಿಕ ಏನು ಮಾಡ್ತಿದ್ರು, ಅವನು ಚೀಫ್ ಕಮಾಂಡರ್ ಅವರಿಗೆ ಏನು ಮಾಡ್ತಿದ್ರು, ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಿದ್ದ. ನೋಡಿ, ಆ ರೀತಿಯಾಗಿ ಈ ಬಡ್ತಿ ವಿಚಾರಗಳಲ್ಲಿ ಭಾರತೀಯ ಸೈನಿಕರಿಗೂ ಮತ್ತು ಬ್ರಿಟಿಷ್ ಸೈನಿಕರ ನಡುವೆ ತಾರತಮ್ಯತೆ ಇತ್ತು. ಇನ್ನು ವೇತನಗಳಲ್ಲಿ ಬಂದಾಗ ಇಲ್ಲಿ ಸಹ ಈ ಬ್ರಿಟಿಷ್ ಸೈನಿಕರು ಮತ್ತು ಭಾರತೀಯ ಸೈನಿಕರ ನಡುವೆ ವೇತನಗಳನ್ನು ಆಗಲೇ ಹೇಳಿದಾಗ, ಇಬ್ಬರು ಸೋಲ್ಜರ್ಸ್ ಆಗಿ ಫಸ್ಟಿಗೆ ಅಪಾಯಿಂಟ್ ಅಂತ ಹೇಳಿದ್ರೆ ಇವನಿಗೆ ಸಂಬಳ ಇಬ್ಬರಿಗೂ ಸೇಮ್ ಇರುತ್ತೆ. ಆದರೆ ವೇತನ ಅವನಿಗೆ ಜಾಸ್ತಿ ಆಗ್ತಾ ಇತ್ತು. ಇವನು ಯಾವಾಗ ಉದ್ಯೋಗವನ್ನು ಸೇರ್ತಾ ಇದ್ದೋ ಅಥವಾ ಸೈನಿಕ ಹುದ್ದೆಗೆ ಸೇರ್ತಾ ಇದ್ದೋ ಅವ್ನು ರಿಟೈರ್ಮೆಂಟ್ ಆದಾಗ ಅಷ್ಟೇ ಸಂಬಳವನ್ನು ತೆಗೆದುಕೊಳ್ತಿದ್ದ. ಆದರೆ ಬ್ರಿಟಿಷ್ ಸೈನಿಕ ಏನು ಮಾಡ್ತಿದ್ದ, ಜಾಸ್ತಿ ಅಥವಾ ಹೆಚ್ಚು ವೇತನವನ್ನು ಪಡಿತಾ ಇದ್ದ. ಇನ್ನು ಸ್ಥಾನಮಾನಗಳನ್ನು ಯಾವುದೇ ರೀತಿಯಾಗಿ ಭಾರತೀಯರಿಗೆ ಕೊಡ್ತಾ ಇರಲಿಲ್ಲ. ಎಲ್ಲ ಉನ್ನತ ಹುದ್ದೆಗಳನ್ನು ಬ್ರಿಟಿಷರೇ ವಹಿಸ್ಕೊಳ್ತಾ ಇದ್ರು ಎಂಬುದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಸೈನಿಕ ವ್ಯವಸ್ಥೆಯಲ್ಲಿ ಬಂದಾಗ ಇಲ್ಲಿ ಬಡ್ತಿ ವಿಚಾರಗಳು, ವೇತನ ಮತ್ತು ಸ್ಥಾನಮಾನಗಳಲ್ಲಿ ಸಹ ಏನು ಮಾಡ್ತಿದ್ರು, ಭಾರತೀಯ ಮತ್ತು ಬ್ರಿಟಿಷ್ ಸೈನಿಕರ ನಡುವೆ ತಾರತಮ್ಯತೆ ಇತ್ತು ಎಂಬುದು ನಮಗೆ ಗೊತ್ತಾಗುತ್ತೆ. ಇದು ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಈ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಯುದ್ಧಗಳಲ್ಲಿ ಏನು ಮಾಡ್ತಿದ್ರು, ತೊಡಗಿಸುವುದಕ್ಕೆ ಕಳಿಸ್ಕೊಡ್ತಾ ಇದ್ರು. ಈ ಸಾಗರೋತ್ತರ ಯುದ್ಧಗಳು ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಪ್ರಮುಖವಾಗಿ
ಭಾರತವನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ಏನು ಮಾಡಬೇಕಾಯ್ತು, ಯುದ್ಧಗಳಲ್ಲಿ ತೊಡಗಬೇಕಾಯ್ತು. ಇಲ್ಲಿ ಆಫ್ಘನ್ ಯುದ್ಧಗಳು ಅಂತ ಕರೀತಾ ಇದ್ವಿ. ನಮ್ಮ ಭಾರತದ ಪ್ರಮುಖವಾಗಿರ್ತಕ್ಕಂಥ ನದಿ ಅಂತಂದರೆ ಈ ಸಿಂಧೂ ನದಿ. ಈ ಸಿಂಧೂ ನದಿಯನ್ನು ಬಿಟ್ಟು ನಾವೇನು ಮಾಡಬೇಕಾಯ್ತು, ಈ ಒಂದು ಸಾಗರವನ್ನು, ಸಮುದ್ರವನ್ನು ಅಥವಾ ನದಿಯನ್ನು ಬಿಟ್ಟು ನಾವೇನು ಮಾಡಬೇಕಾಯ್ತು, ಇನ್ನೊಂದು ಪ್ರದೇಶದಲ್ಲಿ ಹೋಗಿ ಯುದ್ಧಗಳಲ್ಲಿ ತೊಡಗಬೇಕಾಯಿತು. ಅಂಥ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಅನೇಕ ಸೈನಿಕರು ಏನು ಮಾಡ್ತಾಯಿದ್ರು, ಸಾಗರೋತ್ತರ ಯುದ್ಧಗಳಲ್ಲಿ ತೊಡಗುವುದಕ್ಕೆ ತಿರಸ್ಕಾರವನ್ನು ಮಾಡಿದರು. ಯಾಕಂದರೆ ನಮ್ಮ ಭಾರತೀಯರಲ್ಲಿ ಒಂದು ಕಲ್ಪನೆ ಇದೆ. ಏನು ಕಲ್ಪನೆಯಪ್ಪ ಅಂತಂದರೆ, ನಾವು ಸಾಗರೋತ್ತರ ಯುದ್ಧಗಳಲ್ಲಿ ಅಥವಾ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದ್ರು ಅಂತ ಹೇಳಿದ್ರೆ ಅಥವಾ ಯುದ್ಧಗಳನ್ನು ಮಾಡಿದರೆ ನಮ್ಮ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಎಂಬ ನಂಬಿಕೆ ಇತ್ತು. ಹಾಗಾಗಿ ಅವರು ಒಬ್ಬ ವ್ಯಕ್ತಿ, ಹಿಂದೆ ನಾವು ಕತೆ ಕಾದಂಬರಿಗಳಲ್ಲಿ ಅಥವಾ ರಾಮಾಯಣ ಮಹಾಭಾರತಗಳಲ್ಲಿ ನೋಡ್ತಾ ಬಂದಾಗ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಅಂತ ಹೇಳಿದ್ರೆ ಅವನೇನು ಮಾಡ್ತಿದ್ರು, ಊರಿನಿಂದ ಬಹಿಷ್ಕಾರ ಆಗ್ತಾ ಇದ್ರು. ಅದೇ ರೀತಿಯಾಗಿ ಅವನು ಬೇರೆ ಪ್ರದೇಶಗಳಲ್ಲಿ ಯುದ್ಧಗಳನ್ನು ಮಾಡಿದರೆ ಅವನ ಸಮಾಜದೊಳಗೆ ಸೇರಿಸ್ಕೊಳ್ಳೋದು ಎಂಬ ನಂಬಿಕೆ ಭಾರತೀಯ ಸೈನಿಕರಲ್ಲಿತ್ತು. ಹಾಗಾಗಿ ನಮ್ಮ ಭಾರತೀಯ ಸೈನಿಕರು ಏನು ಮಾಡ್ತಾ ಬಂದರು, ಸಾಗರೋತ್ತರ ಯುದ್ಧಗಳಲ್ಲಿ ಭಾಗವಹಿಸುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಬ್ರಿಟಿಷ್ ಏನು ಮಾಡ್ತಾ ಬಂದರು, ಭಾರತೀಯರನ್ನು ಕಡ್ಡಾಯವಾಗಿ ಏನು ಮಾಡ್ತಾಯಿದ್ರು, ಆ ವಿದೇಶಗಳಲ್ಲಿ ಯುದ್ಧ ಮಾಡೋದಕ್ಕೆ ಕಳಿಸ್ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿರ್ತಕ್ಕ ಅನೇಕ ಸಂಪ್ರದಾಯಸ್ಥ ಸೈನಿಕರು ಏನು ಮಾಡ್ತಾ ಬಂದು ಈ ಸೈನಿಕ ವಿಚಾರಗಳಲ್ಲಿ ಬಂದಾಗ ಅವರು ಯುದ್ಧಗಳಲ್ಲಿ ತೊಡಗದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇವು ಸಹ ಏನಾಗುತ್ತೆ, ಸೈನಿಕ ಕಾರಣಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳಾಗಿದ್ದು ಎಂಬುದನ್ನು ನಾವಿಲ್ಲಿ ನೋಡ್ತಾ ಬಂದಿದ್ದು. ಒಟ್ಟಾರೆಯಾಗಿ ಬ್ರಿಟಿಷರ ಸೈನಿಕ ವ್ಯವಸ್ಥೆಯಲ್ಲಿ ನೋಡ್ತಾ ಬಂದಾಗ ಭಾರತೀಯರ ಸ್ಥಿತಿ ಏನಾಗಿತ್ತು, ಭಾಳಷ್ಟು ಅಸಮಾನತೆಯಿಂದ ಕೂಡಿತ್ತು, ಭಾಳಷ್ಟು ಶೋಚನೀಯವಾಗಿತ್ತು ಎಂಬುದನ್ನು ಈ ಎರಡು ವಿಚಾರಗಳಿಂದ ನಾವಿಲ್ಲಿ ತಿಳ್ಕೊಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ತತ್ಕ್ಷಣದ ಕಾರಣಗಳು ಅಂತ ಬರುತ್ತೆ. ಆ ತತ್ಕ್ಷಣದ ಕಾರಣಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಹೋಗೋಣ.